ನಮಗೆ ವ್ಯಾಪಾರದಲ್ಲಿ ನಾವು ಸ್ವಲ್ಪ ಲಾಸ್ ಆಗಿದ್ರಿ, ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಇದು ಬಿಸ್ನೆಸ್ ಲಕ್ಷ್ಮಿಯಿಂದ ಸ್ವಲ್ಪ ವರಯಮ್ಮ ಲಕ್ಷ್ಮಿಯಿಂದ ಸ್ವಲ್ಪ ಇದಾಗಿದ್ದೀರಿ, ಚೆನ್ನಾಗಿ ಇದಿರಿ. ದೇವಿಯಿಂದ ಸ್ವಲ್ಪ ಉತ್ಪತ್ತಿ ಆಗಿದ್ದೀರಿ. ನಾವು ಒಂದು ವಾರಕ್ಕೆಲ್ಲ ಉತ್ಪತ್ತಿ ಆಯಿತು. ನಮ್ಮ ಯಜಮಾನರಿಗೆ ಹುಷಾರಿದ್ದಿಲ್ಲ, ಅವರು ಚೆನ್ನಾಗಿದ್ದಾರೆ, ಮಕ್ಕಳು ನಾವು ಎಲ್ಲ ಚೆನ್ನಾಗಿದ್ದೀರಿ. ಇಲ್ಲಿ ಬಂದಾಗ ಮುಂದೆ ಏನಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸ್ವಪ್ನದಲ್ಲೇ ಬಂದು ಹೇಳ್ತಾರೆ. ನನಗೆ ಉದಾಹರಣೆಗೆ ನನ್ನ ಮಗಳು ಬಸಿ ಇರೋವಾಗ ಮುಂಚೆನೇ ನನಗೆಲ್ಲ ಹೇಳಿದ್ಲು, ಬಂದು ಇಂಥ ಮಗುನೇ ಆಗತ್ತೆ, ಹೀಗೆ ಆಗತ್ತೆ ಅಂತ. ಮಗುನ ಕೈನಲ್ಲೇ ಕೊಟ್ಬಿಟ್ಲು ಆ ತಾಯಿ ಬಂದು, ಹೀಗೆ ಇರತ್ತೆ ಮಗು ಅಂತ ಅಂದ್ಬಿಟ್ಟ. ಹೆಣ್ಣು ಮಗುನ ಈ ಕ್ಷೇತ್ರಕ್ಕೆ ಬಂದವ್ರು ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ. ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹಿ ಧನಂ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನ. ಈ ದೇವಸ್ಥಾನ ಆಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಜಿಗಣಿ ಹೋಬಳಿ, ಆನೇಕಲ್ ತಾಲೂಕು, ಶಿವನಹಳ್ಳಿ, ದಾಖಲೆ ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿದೆ. ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹಿ ಧನಂ. ವೀಕ್ಷಕರೇ, ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ₹1 ಕಾಯಿನನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡುತ್ತಾರೆ. ಈ ಪ್ರಸಾದ ರೂಪದಲ್ಲಿ ಕೊಡುವ ₹1 ಕಾಯಿನನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಅದೃಷ್ಟ ಬರುತ್ತದೆ, ಧನ ಪ್ರಾಪ್ತಿಯಾಗುತ್ತದೆ, ಮಾಡುವ ಕೆಲಸಗಳಲ್ಲಿ ಜಯ ಸಿಗುತ್ತದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಬಹುದು, ನೀವು ಅಂದುಕೊಂಡ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತದೆ. ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗ್ರಹಿ ಧನಂ. ಲೀಲಾವತಿಯಿಂದ ಬಸವನಗುಡಿಯಿಂದ ಬಂದಿದ್ದೆ. ನಾನೀಗ ಸುಮಾರು ಒಂದು 5-6 ತಿಂಗಳಿಂದ ಬರ್ತಾನೆ ಇದ್ದೀನಿ. ನಾನು ಮೊದಲನೇ ಸಲ ಬಂದಾಗಲೇ ಅಮ್ಮಂದೇನೋ ನಂಗೆ ತುಂಬ ಇದಾಯಿತು. ಅವ್ರು ನನ್ನ ಮುಖ ನೋಡಿ ನಗ್ತಾ ಇದ್ದಾಗ ಆಯಿತು. ನಾನು ಆಗಲೇ ಅಂದ್ಕೊಂಡೆ ಅಮ್ಮನಲ್ಲಿ ತುಂಬ ಶಕ್ತಿ ಇದೆ, ಯಾವಾಗಲೂ ಬಂದು ಹೋಗಬೇಕು ಅಂತ. ನಾನು ಆಗಕ್ಕೆ ಬಂದು ಹೋಗ್ತಾ ಇರ್ತೀನಿ. ಒಳ್ಳೆಯದಾಗಿದೆ ಅದನ್ನು. ಹೌದು. ಅದಕ್ಕೆ ಮೊದಲನೇ ಸಲನೇ ಅಮ್ಮಂಗೆ ನಾನು ಹರಸ್ಕೊಳ್ಳಿಲ್ಲ, ಸುಮ್ಮನೆ ಅಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಎಲ್ಲ ಆಯಿತು. ಅದಕ್ಕೆ ನಾನು ಅದನ್ನೇ ಹಾಗೆ ನಡ್ಕೊಂಡು ಬಂದೆ. ಬೆಳ್ಳಿ ಕವಚದ್ದು ಅಂದರೆ ಅದು ಅಲ್ಲ, ಅಮ್ಮಂಗೆ ನಾವು ಮಾಡಿಸ್ಕೊಟ್ವಿ ಅಂತ ಹೇಳೋಕ್ಕಾಗಲ್ಲ. ಅಮ್ಮನೇ ನಮ್ಮ ಮುಖಾಂತರ ಮಾಡಿಸ್ಕೊಂಡಿದ್ದಾಳೆ ಅಷ್ಟೇ. ಅಮ್ಮನ ಶಕ್ತಿ ತುಂಬ ಇದೆ. ಎಲ್ಲ ದಾನಿಗಳು ಸ್ವಲ್ಪ ಬಂದು ಹೋಗಿ ಮಾಡಿ ಇಲ್ಲಿ ಮಾಡಿದ್ರೆ ಇನ್ನೂ ಈ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ದಾನಿಗಳ ಕೊರತೆ ಇದೆ ಇಲ್ಲಿ, ಅದಕ್ಕೋಸ್ಕರ ಎಲ್ಲರೂ ಬಂದರೆ ಒಳ್ಳೆಯದು. ಬಂದು ತಮ್ಮ ಕೈಲಾಗಿದ್ದ ಸೇವೆ ಮಾಡಿದ್ರೆ ಇದನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ವಿನಯ್ ಶರ್ಮಾ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಪಾಪ. ಅವರೊಬ್ಬರ ಕೈಯಲ್ಲಿ ಆಗಲ್ಲ, ಎಲ್ಲರೂ ಬಂದರೂ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದು ಗೊತ್ತಿಲ್ಲ, ನಾನು ಸುಮ್ಮನೆ ಹೀಗೆ 10 ನಿಮಿಷನೂ ಇರಲಿಲ್ಲ, ನಿಂತ್ಕೊಂಡೆ. ಅಮ್ಮ ನನ್ನನ್ನು ನೋಡಿ ನಗ್ತಾ ಇದ್ದಾರೆ, ಎಷ್ಟು ಒಂಥರ ನಗ್ತಿದ್ದಾರೆ. ನಂಗೆ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು ಅವತ್ತು. ನಾನೇನು ಅಂದ್ಕೊಳ್ಳಿಲ್ಲ, ಏನೂ ಇಲ್ಲ. ತಕ್ಷಣ ಏನಾದರೂ ಅಮ್ಮಂಗೆ ಕೊಡಬೇಕು ಅಂದ್ಬಿಟ್ಟು ಅಮ್ಮನೇ ಬಾಯಲ್ಲಿ ನುಡಿಸಿದ್ದು, ಅಮ್ಮನೇ ಕೊಡಿಸ್ಕೊಂಡಿರೋದು ಅಷ್ಟೇ. ಬೇಜಾರಾದಾಗ ಬಂದು ಹೋಗ್ತಿರ್ತೀವಿ. ಈ ಥರ ಶುಕ್ರವಾರ, ಶನಿವಾರ, ಭಾನುವಾರ ಇರ್ತಾರೆ. ಯಾರನ್ನಾದ್ರೂ ಕರ್ಕೊಂಡು ಬರೋದು, ಇಲ್ಲಿ ಬಂದು ಒಂದು ನಮಸ್ಕಾರ ಮಾಡಿಕೊಂಡು ಪ್ರಸಾದ ಊಟ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಪರಿಹರಿಸ್ತಾಳೆ. ಆದರೆ ನಂಬಿಕೆ ಇಟ್ಟು ಬರಬೇಕು, ಒಂದು ಪ್ರೀತಿ, ಒಂದು ಅಭಿಮಾನ ಇರಬೇಕು. ನಾವು ಯಾವಾಗಲೂ ನೆಗೆಟಿವೇ ಅನ್ಕೋತಿದ್ರೆ ನೆಗೆಟಿವೇ ಆಗುತ್ತೆ. ನಾವು ಯಾವಾಗಲೂ ಪಾಸಿಟಿವ್ನ ಯೋಚನೆ ಮಾಡ್ಕೊಂಡು ಬಂದರೆ ಖಂಡಿತ ಆಗುತ್ತೆ. ನನ್ನ ಹೆಸರು ಪ್ರಮೀಳಾ ಮೂರ್ತಿ ಅಂತ ಅಂದ್ಬಿಟ್ಟು ನಾವು ಗಿರಿನಗರದಲ್ಲೇ ಇರೋದು. ಇಲ್ಲಿ ತಾಯಿ ಮಹಿಮೆ ಏನು ಅಂತಂದರೆ ಸ್ವಪ್ನವಾರಾಹಿ ಅಂತ ಅಂದ್ಬಿಟ್ಟು ಕೆಳಗಡೆ ಅಮ್ಮನವರು ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ. ಆಕೆ ವಿಶೇಷವಾಗಿ ಪ್ರತಿಯೊಂದೂ ಮುಂದೆ ಏನಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸ್ವಪ್ನದಲ್ಲೇ ಬಂದು ಹೇಳ್ತಾರೆ. ನನಗೆ ಉದಾಹರಣೆಗೆ ನನ್ನ ಮಗಳು ಬಸಿ ಇರೋವಾಗ ಮುಂಚೆನೇ ನನಗೆಲ್ಲ ಹೇಳಿದ್ಲು, ಬಂದು ಇಂಥ ಮಗುನೇ ಆಗತ್ತೆ, ಹೀಗೆ ಆಗತ್ತೆ ಅಂತ. ಮಗುನ ಕೈನಲ್ಲೇ ಕೊಟ್ಬಿಟ್ಲು ಆ ತಾಯಿ ಬಂದು, ಹೀಗೆ ಇರತ್ತೆ ಮಗು ಅಂತ ಅಂದ್ಬಿಟ್ಟು ಹೆಣ್ಣು ಮಗುನ. ಅಷ್ಟೇ ಇಲ್ಲ, ನಮಗೆ ಲಕ್ಷ ಕೋಟಿ ಕುಂಕುಮಾರ್ಚನೆ ಮಾಡಿಸ್ತಾ ಇದ್ದೀವಿ ನಾವು. ಆ ಕೋಟಿ ಕುಂಕುಮಾರ್ಚನೆ ಆ ದುಡ್ಡು ಅದು ಯಾಕೆ ಬರ್ತಾಯಿದೆಯೋ, 3 ಲಕ್ಷ ಮುತ್ತೈದೆಯರು ಇವಾಗ ಕುಂಕುಮಾರ್ಚನೆ ಮಾಡಿದ್ದಾರೆ.
ಯಾಕೆ ಅಂತಂದರೆ ಆ ತಾಯಿ ಮಾಡಿಸ್ತಾ ಇದ್ದಾಳೆ, ಅದು ನಮ್ಮ ಕೈನಲ್ಲಿ ಆಗಲ್ಲ, ಎಲ್ಲ ಆ ತಾಯಿ ಮಹಿಮೆ. ಈಗ ವಾರಾಹಿ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಈ ಕ್ಷೇತ್ರಕ್ಕೆ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ಪ್ರತಿಯೊಬ್ಬ ಮಹಾತಾಯಿ ಅವರವರ ಇಚ್ಛೆಗಳನ್ನೆಲ್ಲ ಪೂರೈಸ್ತಾ ಇದ್ದಾಳೆ. ಇಷ್ಟೇ ನಾನು ಹೇಳೋದು ಏನು ಅಂತಂದರೆ ಎಲ್ಲರೂ ಬರಬೇಕು. ಇನ್ನೂ ತುಂಬ ಕೋಟಿ ಕುಂಕುಮಾರ್ಚನೆಯನ್ನು ನೆರವೇರಿಸ್ಕೊಡ್ಬೇಕು. ಭಕ್ತಾದಿಗಳೆಲ್ಲ ಬರಬೇಕು. ಸುವಾಸನೆಯರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಅನ್ನದಾನ ನಡೆಯುತ್ತೆ. ಇಲ್ಲಿ ವಿಶೇಷವಾಗಿ ಅನ್ನದಾನ ಶುಕ್ರವಾರ, ಶನಿವಾರ, ಭಾನುವಾರ ಯಥೇಚ್ಛವಾಗಿ ಜನಗಳು ಬರಬೇಕು. ಎಲ್ರಿಗೂ ಅನ್ನದಾನ 1,000 ಜನಕ್ಕೆ ಊಟ ಹಾಕಬೇಕು ಅಂತ ನನ್ನ ಕೋರಿಕೆ ಇದೆ. ಆ ಆಸೆನ ಅಮ್ಮನವ್ರು ನೆರವೇರಿಸ್ಬೇಕು ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ನಾವಿಲ್ಲೇ ಗಿರಿನಗರದಲ್ಲಿರೋದು. ಈ ತಾಯಿ ಮಹಿಮೆ ಹೇಳಬೇಕು ಅಂದರೆ ಈ ತಾಯಿ ಅವಳೇ ಬಂದು ಕೂತಿದ್ದಾಳೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಬೆಟ್ಟದ ಮಧ್ಯದಲ್ಲಿ ಬಂದು ಕೂತಿದ್ದಾಳೆ. ಎಂತಹ ನಿಸರ್ಗ, ಈ ನಿಸರ್ಗದ ಮಧ್ಯದಲ್ಲಿ ಇವಳು ಬಂದು ಕೂತಿದ್ದಾಳೆ ಅಂದರೆ ಅದೊಂದು ಅದ್ಭುತ. ಹಾಗೆ ನನಗೇನು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ, ನಾನು ತುಂಬ ಕಷ್ಟದಲ್ಲಿದ್ದೆ. ಇಲ್ಲಿ ಬಂದು ನಾನು ತಾಯಿನ ಕೇಳಿಕೊಂಡೆ. ಹಾಗೆ ವಿನಯ್ ಗುರೂಜಿಯವರು ಒಳ್ಳೆ ಮಾರ್ಗದರ್ಶನ ನೀಡಿ ನನಗೆ ಅಮ್ಮನವ್ರನ್ನ ನನಗೆ ಒಳ್ಳೊಳ್ಳೆ ಪೂಜೆಗಳು ಇದು ಎಲ್ಲ ಹೇಳಿದ್ದಾರೆ. ಇಲ್ಲ ಹಾಗೆ ದೀಪಗಳು ವಿಶೇಷ. ದೀಪಗಳನ್ನ ಇಡೋದ್ರಿಂದ ಮತ್ತೆ 7 ವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದೆ. ತುಂಬ ಒಳ್ಳೆಯದಾಯಿತು. ಹಾಗಾಗಿ ಇಲ್ಲಿಗೆಲ್ಲ ಬರಬೇಕು. ಬಂದು ತಾಯಿ ದರ್ಶನ ಮಾಡಿ, ಒಂದು ಸತಿ ಬಂದು ತಾಯಿ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ ಅಂತ. ನಾವು ಬಸವನಗುಡಿಯಿಂದ ಬಂದಿದ್ದೀವಿ. ನಾವು ಬಿಫೋರಿಂದ ಅಂದರೆ ನಮ್ಗೆ ಗೊತ್ತಿರೋರು ಎಲ್ಲ ಹೇಳಿದ್ರು. ಸೊ ಅದರಿಂದ ಒಂದು ಸತಿ ದೇವಸ್ಥಾನಕ್ಕೆ ಬರೋಣ ಅಂತೇಳ್ಬಿಟ್ಟು ನಾವು ತಾಯಿಗೆ ಹರಕೆ ಮಾಡಿಕೊಂಡು, ಅಂದರೆ ನಮ್ಮ ಕೆಲಸ ನಾವೊಂದು ಪ್ರಾಜೆಕ್ಟ್ಗೆ ಕೈ ಇಟ್ಟಿದ್ದೀವಿ. ಸೊ ಅದಾಗಲಿ ಅಂತೇಳ್ಬಿಟ್ಟು ಹರಿಸ್ಕೊಂಡ್ವಿ. ಇವತ್ತು ನಮಗೆ 2 ದಿನದ ಮುಂಚೆ ನಮ್ಗೆ ಅದ್ರ ರಿಸಲ್ಟ್ ಸಿಕ್ತು. ಅದರಿಂದ ನಮಗೂ ತಾಯಿಗೆ ಒಂದು ಸತಿ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇವತ್ತು ಸ್ವಲ್ಪ ವಿಶೇಷ ಪೂಜೆ ಎಲ್ಲ ಇತ್ತು, ಅದರಿಂದ ಬಂದಿದ್ದೀವಿ. ಬಟ್ ಇಲ್ಲಿಗೆ ಬಂದರೆ ಸ್ವಲ್ಪ ಪ್ಲೆಸೆಂಟ್ ವೈಬ್ಸ್ ಇದೆ. ಯೂಶ್ವಲಿ ದೇವರು ಅಷ್ಟೇ, ಆ್ಯಂಡ್ ಸರೌಂಡಿಂಗ್ ಎನ್ವಿರಾನ್ಮೆಂಟು ಅಷ್ಟೇ. ನೀವು ಬೆಂಗಳೂರಲ್ಲಿರೋ ದೇವಸ್ಥಾನದಷ್ಟು ನಿಮಗೆ ತುಂಬ ಗಲಾಟೆ ಆ ಥರ ಇಲ್ಲ, ಪ್ಲೆಸೆಂಟಾಗಿದೆ. ಆ್ಯಂಡ್ ನೀವು ಒಂದು ಸತಿ ವಿಸಿಟ್ ಮಾಡಿದ್ರೆ ನಿಮಗೂ ಆ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಆ್ಯಂಡ್ ದೇವಿ ವಿಗ್ರಹ ಅಂತೂ ವಿಶೇಷವಾಗಿದೆ. ಅದ್ರ ಬಗ್ಗೆ ಇನ್ನೊಂದು ಹೇಳೋಂಗೆ ಇಲ್ಲ, ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ನಮಗೂ ಅದೊಂಥರ ದೇವ್ರದ್ದು ವೈಬ್ಸ್ ಎಲ್ಲ ಪ್ರಾಪರಾಗಿ ಬಂದಿದ್ದ ತಕ್ಷಣ ಒಂಥರ ತುಂಬ ಪ್ಲೆಸೆಂಟಾಗಿ ಮನಸ್ಸಿಗೆ ಸಮಾಧಾನವಾಗಿರುತ್ತೆ. ನಮಸ್ಕಾರ, ನಾನು ಕಿರಣ್ ಪಿ ಕುಲಕರ್ಣಿ ಅಂತ, ಬೆಂಗಳೂರಿನ ಕತ್ತರಗುಪ್ಪೆ ಸೌತ್ ಬೆಂಗಳೂರಿನಲ್ಲಿ ಇರೋದು. ನಾನು ಈ ನಮ್ಮ ವಿನಯ್ ಗುರೂಜಿಯವರ ಮೂಲಕ ಸುಮಾರು ಒಂದು 10-12 ವರ್ಷದಿಂದ ಪರಿಚಯ. ಬಟ್ ಇಲ್ಲಿಗೆ 1.5-2 ವರ್ಷದಿಂದ ಬರ್ತಾಯಿದ್ದೀವಿ. ಈ 2 ವರ್ಷದಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ. ಇದರ ಮಧ್ಯ ತಾಯಿಗೆ ನಾವು ಅಂದ್ಕೊಂಡಿದ್ದನ್ನು ಭಕ್ತಿ ಶ್ರದ್ಧೆ ಬೇಕು. ನಾನು ಅಷ್ಟೇ ಹೇಳೋದು, ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಇದ್ದು ಪೂಜಿಸಿದ್ದೇ ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ನಾವು ಕಳೆದ ಕೆಲವು ತಿಂಗಳುಗಳಲ್ಲಿ ನಾವು ಇಲ್ಲಿ ಬಂದಾಗೆಲ್ಲ ಬೇಡಿಕೊಂಡು ಅಂದ್ಕೊಂಡು ಹೋಗಿದ್ದದನ್ನೆಲ್ಲ ಆಶೀರ್ವಾದ ಮೂಲಕ ನಮಗೆ ಒದಗಿ ಬರ್ತಾ ಇದೆ. ತುಂಬ ಒಳ್ಳೆಯದಾಗಿದೆ. ಅದನ್ನು ನಾನು ಎಲ್ರಿಗೂ ಹೇಳೋದೇನು ಅಂದರೆ, ಭಕ್ತಿ ಶ್ರದ್ಧೆ ಎರಡೂ ಇರಬೇಕು. ಇದರಿಂದ ನಾವು ಆರಾಧನೆ ಮಾಡಿಕೊಂಡು ದೇವರಿಗೆ ಬೇಡಿಕೊಳ್ಬೇಕು. ಸರಿಯಾದ ದಿನ ಸರಿಯಾದ ದಿವಸ, ಇವತ್ತಿನ ದಿವಸ ಶನಿ ಹೋಮ ಇತ್ತು ಅಂತ ಹೇಳಿದರು, ಬಂದಿದ್ವಿ ನಾವು. ಪೂಜೆ ತೊಗೊಂಡು ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀವಿ. ನಮಗಂತೂ ಒಳ್ಳೆಯದಾಗಿದೆ. ಎಲ್ಲರಿಗೂ ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಒಂದೇ ಮೂಲ ಮಂತ್ರದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ.
ದೇವರು ಲಕ್ಷ್ಮೀ ದೇವರು. ಇಲ್ಲಿಗೆ ಬಂದಮೇಲೆ ನಮಗೂ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಇದು ಬರ್ತಾ ಇರೋದು 3ನೇ ವಾರ. ನಾವು ನಾಗಮಣಿ ಅಂತ ಸಾರಕ್ಕಿ JP ನಗರದಿಂದ ಬಂದಿರೋದು. ನಮಗೆ ವ್ಯಾಪಾರದಲ್ಲಿ ನಾವು ಸ್ವಲ್ಪ ಲಾಸ್ ಆಗಿದ್ರಿ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಇದು ಬಿಸ್ನೆಸ್ಸು ಲಕ್ಷ್ಮಿಯಿಂದ ಸ್ವಲ್ಪ ವರಯಮ್ಮ ಲಕ್ಷ್ಮಿಯಿಂದ ಅದು ಸ್ವಲ್ಪ ಇದಾಗಿದ್ದೀರಿ, ಚೆನ್ನಾಗಿ ಇದ್ದೀರಿ. ದೇವಿಯಿಂದ ಸ್ವಲ್ಪ ಉತ್ಪತ್ತಿ ಆಗಿದ್ದೀರಿ. ನಾವು 1 ವಾರಕ್ಕೆಲ್ಲ ನಮ್ಗೆ ಉತ್ಪತ್ತಿ ಆಯಿತು. ತುಂಬ ಚೆನ್ನಾಗಿದ್ದೀರಿ. ನಮ್ಮ ಯಜಮಾನರಿಗೆ ಹುಷಾರಿದ್ದಿಲ್ಲ, ಅವರು ಚೆನ್ನಾಗಿದ್ದಾರೆ. ಮಕ್ಕಳು ನಾವು ಎಲ್ಲ ಚೆನ್ನಾಗಿದ್ದೀರಿ. ಇಲ್ಲಿಗೆ ಬಂದಾಗ ಪವರ್ಫುಲ್ಲಾಗಿದೆ ಲಕ್ಷ್ಮೀ ದೇವರು. ಬಂದು ಇಲ್ಲಿ ಬರೋರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಬರೋರೆಲ್ಲ ಬರ್ಬೋದು, ಬಂದು ದೇವಿ ದರ್ಶನ ಮಾಡಿದ್ರೆ ಇನ್ನೂ ಅವ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಶ್ರೀ ಕರಿಪುರಂ ಕರಿಯಪ್ಪನ ದೊಡ್ಡಿ ರಾಗಿಹಳ್ಳಿ ದಾಟಿ ಶಿವನಹಳ್ಳಿ ದಾಟಿ ಮುಂದಕ್ಕೆ ಬಂದರೆ ಇದೊಂದು ಹಳ್ಳಿ. ಇಲ್ಲಿ ಕುಬೇರ ಮಹಾಲಕ್ಷ್ಮಿ ಮತ್ತು ಪಾತಾಳ ವಾರಾಹಿ ದೇವಸ್ಥಾನನ ವಿನಯ್ ಕುಮಾರ್ ಗುರೂಜಿಯವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಸುಮಾರು 10 ವರ್ಷದಿಂದ ವಿನಯ್ ಕುಮಾರ್ ಅವರ ಗುರೂಜಿಯವ್ರ ಜೊತೆ ಒಡನಾಟ ಇದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಇವತ್ತಿನ ದಿವಸ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ನಾನು ಮನೆ ಕಟ್ಟೋ ತನಕ ನಂಗೆ ಗೊತ್ತಿರಲಿಲ್ಲ. ಅದಕ್ಕಿಂತ ತುಂಬ ದೊಡ್ಡ ಕಷ್ಟ ದೇವಸ್ಥಾನ ಕಟ್ಟೋದು. ನಾವು ಇಲ್ಲಿಗೆ ಬಂದು ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವರು ಲಕ್ಷ್ಮೀನಾರಾಯಣ ಹೃದಯ ಹೋಮ ಎಲ್ಲ ಮಾಡಿಸಿದ ನಂತರ ನಮಗೆ ಒಂದು ಒಳ್ಳೆ ಸೈಟ್ ಸಿಕ್ತು. ಅದರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದ್ವಿ. ನಮಗೆ ಸುಮಾರು ವರ್ಷದಿಂದ ಮನೆ ಕಟ್ಟಬೇಕು ಅಂತ ಒಂದು ತುಂಬ ದೊಡ್ಡ ಆಸೆ, ಮಹದಾಸೆ. ಯಾಕಂದರೆ ಬೆಂಗಳೂರಲ್ಲಿ ಬಂದು ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 35 ವರ್ಷ ಕೆಲಸ ಮಾಡಿದ ನಂತರನೂ ಸಹ ಎಲ್ಲ ಇದೆ, ಒಂದು ಮನೆ ಇಲ್ಲ ಅಂತ ಒಂದು ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಬೋನಸ್ಸು ಅನ್ನೋ ಥರ ಮೊದಲು ನನಗೊಬ್ಬಳು ಮಗಳಿದ್ಲು. ಅದು ವಿನಯ್ ಕುಮಾರ್ ಶರ್ಮಾ ಗುರೂಜಿಯವರು ಆಶೀರ್ವಾದ ಮಾಡಿ ನಂತರ ಅವ್ರು ಹೇಳಿದ್ದು ಪೂಜೆ ಪುನಸ್ಕಾರ ಮಾಡಿದ ನಂತರ ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯಂಗೊಂದು ಹರಕೆ ಹೊತ್ಕೊಂಡ ನಂತರ ಮಗಳು ಹುಟ್ಟಿದ್ದು. ಮನೆಯ ಜೊತೆಗೆ ನನಗೊಬ್ಬ ಮಗನೂ ಹುಟ್ಟಿದ. ನಮಗೆ ತುಂಬ ಒಳ್ಳೆಯದಾಗಿದೆ, ಪಾಸಿಟಿವ್ ವೈಬ್ಸ್ ಇದೆ. ಅವ್ರು ಕೊಟ್ಟಿರೋ ಕರಂಗುಲಿ ಮಾಲ ಹಾಕೊಂಡ್ಮೇಲಂತೂ ಈಗ ಹೆಚ್ಚು ಕಮ್ಮಿ ತೀರ್ಥಕ್ಷೇತ್ರಗಳ ದರ್ಶನ ನಾನು ನೋಡಿಲ್ಲದೆ ಇರೋ ಸುತ್ತಮುತ್ತಲ ಇರೋ ಎಷ್ಟೊಂದು ದೇವಸ್ಥಾನ ನೋಡೋಕ್ಕೆ ಶುರುವಾಗೋಗ್ಬಿಟ್ಟಿದೆ. ಹೇಗೆ ಅಂದರೆ ಪಕ್ಕದಲ್ಲೇ ಇರುತ್ತೆ, ನಾವು ಆ ದೇವಸ್ಥಾನ ಹೋಗಿ ನೋಡೇ ಇರಲ್ಲ. ಅಂಥ ದೇವಸ್ಥಾನಗಳು ಸಹ ಕರಂಗುಲಿ ಮಾಲನ ಧಾರಣೆ ಮಾಡಿದ್ಮೇಲೆ ನೋಡೋಕ್ಕೆ ಶುರು ಮಾಡಿದ್ದೀವಿ. ಒಟ್ಟಿನಲ್ಲಿ ಒಂದು ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಸುತ್ತಮುತ್ತಲ ಪರಿಸರ ತುಂಬ ಪ್ರಶಾಂತವಾಗಿದೆ. ಜನಜಂಜಾಟ, ಈ ಟ್ರಾಫಿಕ್ಕಿನ ಗೋಳು ಕಿರಿಕಿರಿ ಎಲ್ಲ ಬಿಟ್ಟು ಪ್ರಶಾಂತತೆಯಿಂದ ಬಂದು ದೇವಿ ಮುಂದೆ ಕೂತ್ಕೊಂಡು ನಮಗೇನು ಬೇಕೋ ಅದನ್ನು ಕೇಳಿಕೊಂಡ್ರೆ, ಒಳ್ಳೆ ಮನಸ್ಸಿನಿಂದ ಕೇಳಿಕೊಂಡ್ರೆ ಖಂಡಿತ ದೇವರು ಕೊಟ್ಟೇ ಕೊಡ್ತಾಳೆ. ಇದಕ್ಕೆ ನಾವೇ ಸಾಕ್ಷಿ. ನನ್ನ ಹೆಸರು ನಿಖಿಲ್ ಅಂತ, ಬಸವನಗುಡಿಯಿಂದ ಬಂದಿದ್ದೀನಿ. ವಿನಯ್ ಶರ್ಮಾ ಗುರೂಜಿ ತುಂಬ ಚೆನ್ನಾಗಿ ಪೂಜೆ ನಡೆಸ್ಕೊಡ್ತಾರೆ. ಸೊ ಇಲ್ಲಿ ಬಂದಿದ್ದ ತಕ್ಷಣ ತಾಯಿನ ನಂಬ್ಕೊಂಡು ನಾವು ಏನೋ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ತುಂಬ ವರ್ಷಗಳಿಂದ ನಿಂತೋಗಿತ್ತು ಅದು. ಸೊ ಇವಾಗ ಈ ತಾಯಿ ಹತ್ರ ಬಂದು ಬೇಡಿ ಇದು ಮಾಡಿದ್ದಕ್ಕೆ ತಾಯಿ ಕೃಪಕಟಾಕ್ಷದಿಂದ ನಾವು ನಿಂತೋಗಿದ್ದ ಪ್ರಾಜೆಕ್ಟು ಸ್ಟಾರ್ಟ್ ಮಾಡೋಂಗೆ ಸ್ಟೇಜ್ವರೆಗೂ ಬಂದಿದೆ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಎಲ್ಲ ಪ್ರತಿ ಭಕ್ತಾದಿಗಳಲ್ಲಿ ಕೇಳ್ಕೊಳೋದೇನಂತಂದರೆ, ಇಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಹತ್ರ ಮಾತಾಡಿ ಅವ್ರ ಹತ್ರ ಹೇಳ್ಕೊಂಡಾಗ ನಿಮಗೂ ಒಂಚೂರು ಅನಿಸುತ್ತೆ, ತಾಯಿ ಶಕ್ತಿ ತೋರಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಬಂದು ಸರೌಂಡಿಂಗ್ ನೋಡಿದ್ರೆ ಬೆಟ್ಟದ ಮೇಲಿದೆ. ಸೊ ಬೆಟ್ಟದ ಮೇಲೆ ಪ್ರಶಾಂತವಾಗಿದೆ. ನಾವು ಸಿಟಿಲಿರೋದ್ರಿಂದ ನಮಗೆ ಅಷ್ಟೊಂದು ಸಿಕ್ಕಾಪಟ್ಟೆ ಸೌಂಡು ಅದು ಇದು ಎಲ್ಲ ಇರುತ್ತೆ. ಇಲ್ಲಿ ಬಂದಾಗ ಒಂಚೂರು ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ. ಸೊ ಮನಸ್ಸಿಗೆ ನೆಮ್ಮದಿಗೋಸ್ಕರ ಇಲ್ಲಿ ಬಂದಾಗ ನಿಮಗೆ ಒಳ್ಳೆಯದಾಗುತ್ತೆ.
3ನೇ ವಾರ ಬರ್ತಾಯಿದ್ದೀವಿ ಇಲ್ಲಿಗೆ ಫಸ್ಟ್ನೇ ವಾರ ಬಂದಾಗಲೇ ತುಂಬ ಒಳ್ಳೇದಾಯ್ತು ನಮಗೆ. 2ನೇ ವಾರ ಬಂದಿದ್ವಿ, ಈಗ ಬಂದಿರೋದು 3ನೇ ವಾರ. ನಾವು ತುಂಬ ಒಳ್ಳೆಯದಾಗಿದೆ ನಮಗೆ. ಇವಾಗ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಅತ್ತಿಬೆಲೆಯಲ್ಲಿ. ಇಲ್ಲಿ ಬಂದೋದಾಗಿಂದ ವ್ಯಾಪಾರ ಚೆನ್ನಾಗಾಗ್ತಿದೆ ನಮಗೆ. ದೇವಿ ಕೃಪೆಯಿಂದ ಚೆನ್ನಾಗಾಗ್ತಾಯಿದ್ದೀವಿ. ಪಾತಾಳದ ವಾರಾಯಿ ದೇವರಿದ್ದಾರೆ, ಅಲ್ಲೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಒಳ್ಳೆಯದಾಗ್ತಿದೆ ನಮಗೆ. ನಾವು ಯೂಟ್ಯೂಬ್ ಚಾನಲಿಂದ ನೋಡಿಕೊಂಡು ಇಲ್ಲಿಗೆ ಬಂದಿದ್ದು. ಬರಬೇಕಂತ ತುಂಬ ಸರಿ ಪ್ರಯತ್ನ ಪಟ್ವಿ, ಬಟ್ ಬರೋಕ್ಕಾಗಲಿಲ್ಲ. ತುಂಬ ದಿನ ಆದಮೇಲೆ ನೋಡಿಕೊಂಡು ಬಂದಿದ್ದೆ. ಎಲ್ಲರೂ ಬರಲಿ, ಇಲ್ಲಿ ಬಂದ ಮೇಲೆ ಅವ್ರಿಗೂ ಒಳ್ಳೆಯದಾಗಲಿ, ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಲಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವಾರಾಹಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.